Hello everyone, welcome to Akshara Vidya channel. Today I am going through chapter Geletana from class 2 and it is from Savi Kannada publication. So I'll first as usual start with the chapter reading and then I'll explain its meaning in English. Then we will go line by line to understand each word meaning in English. Okay, so let's start with the lesson reading. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಅವು ಆನೆಯ ಬಳಿಗೆ ಹೋದವು. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಆದರೆ ಸ್ಪರ್ಧೆಯು 2 ಸಲ ಇರಲಿ. ಆನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ. ನಾನು ಕೊಳದ ಹತ್ತಿರ ಇರುತ್ತೇನೆ ಎಂದು ಸೂಚನೆ ನೀಡಿತು. ಆನೆಯು 2ನೇ ಸಲದ ಓಟದ ಸ್ಪರ್ಧೆಯನ್ನು ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಗೆದ್ದ ಕುದುರೆ, ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತೈತೆ ಎಂದು ಜಂಬದಿಂದ ಹೇಳಿತು. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ಅದು ಆಗಲಿ. ಆನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಆನೆಯು 2ನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. 2ನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆ ಹತ್ತಿರ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು. ಮುಂದೆಯೂ ಹಾಗೇ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿ ಇದ್ದವು. ಗೆಳೆತನ ಸಹಬಾಳ್ವೆಗೆ ಸೋಪಾನ. So let's understand what's the story here. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಕುದುರೆ is a horse. ಒಂಟೆ means camel. ಒಳ್ಳೆಯ ಗೆಳೆಯರು means friends. ಒಳ್ಳೆಯ ಗೆಳೆಯರು means good friends. So
both horse and camel were very good friends. ಒಂದೇ ಕಡೆ ವಾಸಿಸುತ್ತಿದ್ದವು. They were staying together in one place. ಜೊತೆಯಾಗಿ ಆಹಾರ ಹುಡುಕಿ. ಜೊತೆ means together. ಆಹಾರ means food. ಹುಡುಕಿ search. So together they used to search the food and eat. ಒಮ್ಮೆ ಕುದುರೆಗೆ ಒನ್ ಡೇ ಒಂದು ಆಲೋಚನೆ ಬಂದಿತು. ಸೊ ಕುದುರೆ ಗೆಟ್ಸ್ ಒನ್ ಥಾಟ್. ಹಿ ಆಸ್ಕ್ ಕ್ಯಾಮಲ್, ನಮ್ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು? ಅಮಾಂಗ್ ದ ಟೂ ಆಫ್ ದೆಮ್ ಹೂ ಈಸ್ ಹೆಚ್ಚು ಅಂದರೆ ಮೋರ್ ಆ್ಯಕ್ಚುಲಿ, ಬಟ್ ಹಿಯರ್ ದ ಕಾಂಟೆಕ್ಸ್ಟ್ ಇಸ್ ಹೂ ಈಸ್ ಮೋರ್ ಕೇಪಬಲ್, ಮೋರ್ ಬ್ರೇವ್, ಮೋರ್ ಪವರ್ಫುಲ್. ಸೊ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆನು ಕೇಳಿತು. ಸೊ ಹೂ ಆಸ್ ಟು ಹೂಮ್, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು? ಕುದುರೆ ವಿಲ್ ಆಸ್ಕ್ ಕ್ಯಾಮಲ್ ಎಂದು ಒಂಟೆಗೆ ಕೇಳಿತು. ಆದರೆ ಒಂಟೆ ಸೊ ಒಂಟೆ ವಿಲ್ ರಿಪ್ಲೈ ಕುದುರೆಯಣ್ಣ. ಇಟ್ಸ್ ಲೈಕ್ ಅ ಕುದುರೆ ಪ್ಲಸ್ ಅಣ್ಣ. ಕುದುರೆ ಅಣ್ಣ ಮೀನ್ಸ್ ಅಟ್ ಲಾಸ್ಟ್ ಇಟ್ಸ್ ಲೈಕ್ ಅ ಬ್ರದರ್ಲಿ ಕಾಲ್, ಬ್ರೋ. ಸೊ ಕುದುರೆ ಅಣ್ಣ, ನಾವಿಬ್ಬರು ಸಮಾನರಲ್ಲವೇ? ವಿ ಬೋತ್ ಆರ್ ಈಕ್ವಲ್, ರೈಟ್? ಸಮಾನರು ಮೀನ್ಸ್ ಈಕ್ವಲ್. ಸೊ ಯಸ್, ವಿ ಬೋತ್ ಆರ್ ಈಕ್ವಲ್, ರೈಟ್ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಕುದುರೆ ವಾಸ್ ನಾಟ್ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್. ಸೊ ಕುದುರೆ ವಿಲ್ ಟೆಲ್, ಆನೆಯನ್ನ ಅಲ್ಲಿದ್ದಾನೆ. ದೇರ್ ಈಸ್ ಎಲಿಫೆಂಟ್ ಈಸ್ ಸ್ಟ್ಯಾಂಡಿಂಗ್ ದೇರ್. ದೇರ್ ಈಸ್ ಎಲಿಫೆಂಟ್, ವಿ ವಿಲ್ ಆಸ್ಕ್ ಹಿಮ್. ಅವನನ್ನೇ ಕೇಳೋಣ ಬಾ ಎಂದಿತು. ಸೊ ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಯಾರು ಯಾರಿಗೆ ಹೇಳಿದರು? ಕುದುರೆ ವಿಲ್ ಟೆಲ್ ಟು ಒಂಟೆ, ಕ್ಯಾಮಲ್. ಒಂಟೆ ಒಪ್ಪಿಕೊಂಡಿತು. ಸೊ ಕ್ಯಾಮಲ್ ವಿಲ್ ಅಗ್ರಿ. ಅವು ಆನೆಯ ಬಳಿಗೆ ಹೋದವು. ದೇ ವಿಲ್ ಗೋ ಟುವರ್ಡ್ಸ್ ಎಲಿಫೆಂಟ್. ಕುದುರೆ ವಿಲ್ ದೆನ್ ಆಸ್ಕ್, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಅಮಾಂಗ್ ಟೂ ಆಫ್ ಅಸ್ ಯಾರು ಹೆಚ್ಚು ಎಂದು ನೀನು ಹೇಳಬೇಕು, ಯು ಡಿಸೈಡ್ ಎಂದು ಕೇಳಿತು. ಆನೆಯು ಸ್ವಲ್ಪ ಹೊತ್ತು, ಸೊ ದ ಎಲಿಫೆಂಟ್ ವಿಲ್ ಥಿಂಕ್ ಫಾರ್ ಸಮ್ ಟೈಮ್. ದೆನ್ ಹಿ ವಿಲ್ ಸೇ, ತಮ್ಮಂದಿರ, ತಮ್ಮ ಅಂದರೆ ಸ್ಮಾಲ್ ಬ್ರದರ್. ಸೊ ವಿಲ್ ಅಡ್ರೆಸ್ ದೆಮ್ ಬೋತ್ ಆಫ್ camel and for horse the ಆನೆ ವಿಲ್ ಅಡ್ರೆಸ್ ಲೈಕ್ ದಿಸ್, ತಮ್ಮಂದಿರ, ಸ್ಮಾಲ್ ಬ್ರದರ್ಸ್, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ಹೂ ಈಸ್ ಮೋರ್ ಕೇಪಬಲ್, ಹೂ ಈಸ್ ಮೋರ್ ಪವರ್ಫುಲ್, ಐ ಕ್ಯಾನಾಟ್ ಟೆಲ್ ಸಿಂಪ್ಲಿ, ಸುಮ್ಮನೆ. ನಿಮ್ಮಿಬ್ಬರಿಗೆ ಅಮಾಂಗ್ ದ ಟೂ ಆಫ್ ಯು ಐ ವಿಲ್ ಅರೇಂಜ್ ಫಾರ್ ಅ ರನ್ನಿಂಗ್ ಕಾಂಪಿಟೇಷನ್. ಓಟದ ಸ್ಪರ್ಧೆ. ಓಟ ಮೀನ್ಸ್ ರನ್ನಿಂಗ್, ಸ್ಪರ್ಧೆ ಮೀನ್ಸ್ ಕಾಂಪಿಟೇಷನ್. ಏರ್ಪಡಿಸೋಣ ಮೀನ್ಸ್ ಅರೇಂಜ್ಮೆಂಟ್. ಸೊ ಐ ವಿಲ್ ಅರೇಂಜ್ ರನ್ನಿಂಗ್ ಕಾಂಪಿಟೇಷನ್ ಅಮಾಂಗ್ ದ ಟೂ ಆಫ್ ಯು. ಆದರೆ ಸ್ಪರ್ಧೆಯು 2 ಸಲ ಇರಲಿ. ಬಟ್ ದ ಕಾಂಪಿಟೇಷನ್ ವಿಲ್ ಬಿ ಅರೇಂಜ್ 2 ಟೈಮ್ಸ್. ಆ ನಂತರ ತೀರ್ಮಾನಿಸೋಣ, ದೆನ್ ವಿ ವಿಲ್ ಡಿಸೈಡ್ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಸ್ನೇಹಿತ ಮೀನ್ಸ್ ಫ್ರೆಂಡ್ಸ್. ಬೋತ್ ಫ್ರೆಂಡ್ಸ್ ವಿಲ್ ಅಗ್ರಿ ಅಪಾನ್ ದಿಸ್. ಒಪ್ಪಿಕೊಂಡರು ಮೀನ್ಸ್ ಅಗ್ರೀಡ್. ಆನೆಯು ಸ್ಪರ್ಧೆಯ ಜಾಗ. ಎಲಿಫೆಂಟ್ ವಿಲ್ ಡಿಸೈಡ್ ದ ಪ್ಲೇಸ್ ಆಫ್ ದ ಕಾಂಪಿಟೇಷನ್ ಆ್ಯಂಡ್ ಟೈಮ್. ಜಾಗ ಅಂದರೆ ಪ್ಲೇಸು. ಸಮಯ ಮೀನ್ಸ್ ಟೈಮ್. ನಿರ್ಧರಿಸು, ಡಿಸೈಡಿಂಗ್. ಓಕೆ, ಇಟ್ ವಿಲ್ ಡಿಸೈಡ್ ದ ಪ್ಲೇಸ್ ಆ್ಯಂಡ್ ಟೈಮ್. ನೀವು, ಆ್ಯಂಡ್ ಇಟ್ ವಿಲ್ ಟೆಲ್, ನೀವು ಈ ಬೇವಿನ ಮರದಿಂದ ಆರಂಭಿಸಿ. ಬೋತ್ ಆಫ್ ನೀವು ಸ್ಟಾರ್ಟ್ ಫ್ರಮ್ ಬೇವಿನ ಮರ. ಬೇವು ಮೀನ್ಸ್ ನೀಮ್ ಟ್ರೀ. ಮರ ಅಂದರೆ ಟ್ರೀ. ಬೇವಿನ ಮರ ಅಂದರೆ ನೀಮ್ ಟ್ರೀ. ಸ್ಟಾರ್ಟ್, ಆರಂಭಿಸಿ ಮೀನ್ಸ್ ಸ್ಟಾರ್ಟ್. ಸೊ ಯು ಸ್ಟಾರ್ಟ್ ದ ಕಾಂಪಿಟೇಷನ್, ರನ್ನಿಂಗ್ ರೇಸ್ ಕಾಂಪಿಟೇಷನ್ ಫ್ರಮ್ ದಿಸ್ ನೀಮ್ ಟ್ರೀ. ಆ್ಯಂಡ್ ದೆನ್ ರನ್ ಟಿಲ್ ದ್ಯಾಟ್ ವೆಲ್. ಆ ಕೊಳದವರೆಗೆ ಓಡಿ. ಕೊಳ ಅಂದರೆ ವೆಲ್. ಸೊ ಯು ಆರ್ ಸೇಯಿಂಗ್ ದೇರ್, ಗೋ ಟಿಲ್ ದೇರ್. ನಾನು ಕೊಳದ ಹತ್ತಿರ ಬರುತ್ತೇನೆ, ಐ ವಿಲ್ ಕಮ್ ಓವರ್ ದೇರ್ ಸ್ಟ್ಯಾಂಡಿಂಗ್ ಎಂಬ ಸೂಚನೆ ನೀಡಿತು. ಆನೆಯು 2ನೇ ಸಲ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಸಾರಿ where is this?
ಆನೆಯು ಅಲ್ಲಿಗೆ ಹೋಯಿತು. ಸೊ ಆನೆ is standing here in the pond. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಬೋತ್ ಕುದುರೆ ಆ್ಯಂಡ್ ಕ್ಯಾಮಲ್ ವಿಲ್ ಸ್ಟಾರ್ಟ್ ರನ್ನಿಂಗ್. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಕುದುರೆ ವಿಲ್ ರನ್ ಫಾಸ್ಟ್ ಆ್ಯಂಡ್ ಇಟ್ ವಿಲ್ ರೀಚ್ ದ ಡೆಸ್ಟಿನೇಷನ್ ಫಸ್ಟ್. ಮೊದಲು ಅಂದರೆ ಫಸ್ಟ್, ಗುರಿ ಅಂದರೆ ಡೆಸ್ಟಿನೇಷನ್ ವೇರ್ ಇಟ್ ಗೆದ್ದ ಕುದುರೆ ದ ವಿನ್ನಿಂಗ್ ಹಾರ್ಸ್ ವಿಲ್ ಸೇ, ನೋಡಿದಿರಾ, ಸಿ ಐ ಟೋಲ್ಡ್ ಯು, ನಾನೇ ಹೆಚ್ಚು ಅಂತ ಗೊತ್ತಾಯ್ತೆ. ನೌ ಯು ಅಂಡರ್ಸ್ಟುಡ್, ಐ ಆಮ್ ಮೋರ್ ಕೇಪಬಲ್, ಐ ಆಮ್ ಮೋರ್ ಪವರ್ಫುಲ್. ಸೊ ಯಾರು ಯಾರಿಗೆ ಹೇಳಿದರು? ಕುದುರೆ ವಿಲ್ ಟೆಲ್ ಟು ಬೋತ್ ಎಲಿಫೆಂಟ್ ಆ್ಯಂಡ್ ಕ್ಯಾಮಲ್. ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯ್ತೆ ಎಂದು ಜಂಬದಿಂದ ಹೇಳಿತು. ಜಂಬ ಮೀನ್ಸ್ ತುಂಬ ಅಹಂಕಾರ, ಈಗೋಯಿಸ್ಟಿಕ್ ಮ್ಯಾನ. ಆನೆಯು ಕುದುರೆಯೇ, ನಾನಿ ವಿಲ್ ಟೆಲ್, ಹೇ ಕುದುರೆಯೇ, ನಮ್ಮ ಒಪ್ಪಂದದಂತೆ, ಆಸ್ ಪರ್ ಅವರ್ ಎಗ್ರಿಮೆಂಟ್, ಒಪ್ಪಂದ ಅಂದರೆ ಎಗ್ರಿಮೆಂಟ್, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ದೇರ್ ಇಸ್ ಅನದರ್ ಕಾಂಪಿಟೇಷನ್, ಒನ್ ಮೋರ್ ರೌಂಡ್ ಆಫ್ ಕಾಂಪಿಟೇಷನ್, ಸೊ 2 ಟೈಮ್ಸ್. ಅದು ಆಗಲಿ, ಲೆಟ್ ಇಟ್ ಗೆಟ್ ಡನ್. ಆ ನಂತರ, ಆಫ್ಟರ್ ದ್ಯಾಟ್ ವಿ ವಿಲ್ ಡಿಸೈಡ್, ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು. ದೆನ್ ವಿ ವಿಲ್ ಡಿಸೈಡ್ ಎಂದಿತು. ಸೊ ವಾಟ್ ವಿಲ್ ಕುದುರೆ ರಿಪ್ಲೈ? ಓಹೋ, ಹಾಗೆ ಆಗಲಿ, ನಾನು ಸಿದ್ಧ, ಐ ಆಮ್ ರೆಡಿ ಎಂದು ಕುದುರೆ ಹೆಮ್ಮೆಯಿಂದ, ವೆರಿ ಪ್ರೌಡ್. ಸೊ ಕುದುರೆ ವಿಲ್ ರಿಪ್ಲೈ ಲೈಕ್ ದಟ್. ಸೊ ಹೂ ಸೆಡ್ ದಿಸ್? ಓಹೋ, ಹಾಗೆ ಆಗಲಿ, ನಾನು ಸಿದ್ಧ, ಕುದುರೆ ಹೇಳಿತು. ನಾವು ಆನೆ ಎರಡನೇ ಸಲದ ಓಟದ ಸ್ಪರ್ಧೆಯನ್ನು, ಸೊ ಸೆಕೆಂಡ್ ಟೈಮ್ ದ ರನ್ನಿಂಗ್ ಕಾಂಪಿಟೇಷನ್, ದ ಎಲಿಫೆಂಟ್ ವಿಲ್ ಅರೇಂಜ್ ಇನ್ ಅ ಪ್ಲೇಸ್ ವೇರ್ ದೆರ್ ಇಸ್ ಲಾಟ್ಸ್ ಆಫ್ ಸ್ಯಾಂಡ್, ಮರಳು ಅಂದರೆ ಸ್ಯಾಂಡ್ ಇರುವ ಜಾಗದಲ್ಲಿ ಏರ್ಪಡಿಸಿತ್ತು. ಅಲ್ಲಿ ಸ್ಪರ್ಧೆ ಆರಂಭ ಮತ್ತು ದೇರ್ ಹಿ ವಿಲ್ ಟೆಲ್ ದ ಸ್ಟಾರ್ಟಿಂಗ್ ಅಂಡ್ ದ ಡೆಸ್ಟಿನೇಷನ್ ಪಾಯಿಂಟ್. ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಹಿ ಐಡೆಂಟಿಫೈಡ್ ದ ಪ್ಲೇಸಸ್. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. Toward the destination point, the elephant will be standing there in the sand. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಸೊ ರನ್ನಿಂಗ್ ಕಾಂಪಿಟೇಷನ್ ವಿಲ್ ಸ್ಟಾರ್ಟ್. Now, which is the animal which will walk fast, comfortable in sand? It's obviously camel. So ಮರಳು, in the sand, ಮರಳು ಮೇಲೆ ಒಂಟೆ ಸರಾಗವಾಗಿ ಓಡಿತು. ವೆರಿ ಕಂಫರ್ಟೇಬಲಿ ದ ಕ್ಯಾಮಲ್ ಕುಡ್ ರನ್ ಇನ್ ದ ಸ್ಯಾಂಡ್. ಆದರೆ ಕುದುರೆಗೆ ಓಡಲು ಕಷ್ಟವಾಯಿತು. ಬಟ್ ಹಾರ್ಸ್ ವಾಸ್ ನಾಟ್ ಏಬಲ್ ಟು ರನ್, ನಾಟ್ ಏಬಲ್ ಟು ಇವನ್ ವಾಕ್ ಪ್ರಾಪರ್ಲಿ. ಎರಡನೇ ಸಲದ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಸೊ ಸೆಕೆಂಡ್ ಟೈಮ್ ಹೂ ವಿಲ್ ವಿನ್? ಒಂಟೆ, ಕ್ಯಾಮಲ್ ವಿಲ್ ವಿನ್. ಆಗ ಸೋತ ಕುದುರೆಗೆ, ದಟ್ ಟೈಮ್ ದ ಕುದುರೆ ವಿಲ್, ಬಿಕಾಸ್ ಈ ಗಾಟ್ ಡಿಫಿಟೆಡ್, ದ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆಫ್ಟರ್ ಸೆಕೆಂಡ್ ರೌಂಡ್ ಆಫ್ ಕಾಂಪಿಟೇಷನ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಮಿಸ್ಟೇಕ್ ಹ್ಯಾಸ್ ಡನ್. ಆನೆ ಮತ್ತು ಒಂಟೆ ಹತ್ತಿರ ಕ್ಷಮೆ ಕೇಳಿತು. ಇಟ್ ವಿಲ್ ಕಮ್ ಟುವರ್ಡ್ಸ್ elephant and camel and he will beg for forgiveness. He will ask sorry, ಕ್ಷಮೆ. ಆನೆಯು, then ಆನೆ will tell, ತಮ್ಮಂದಿರ, ಬ್ರದರ್ಸ್, ನಿಮ್ಮಲ್ಲಿ ಯಾರೂ ಹೆಚ್ಚಿಲ್ಲ. ನೋ ಒನ್ ಇಸ್ ನೆದರ್ ಲೋ, ಕಡಿಮೆಯೂ ಇಲ್ಲ. ಓಕೆ, ಕಡಿಮೆ ಸ್ವಲ್ಪ, ಹೆಚ್ಚು ಅಂದರೆ ತುಂಬ, ಮೋರ್. ಸೊ ನೋ ಒನ್ ಈಸ್ ಬಿಗ್ ಆರ್ ಸ್ಮಾಲ್. ಪ್ರತಿಯೊಬ್ಬರಲ್ಲಿಯೂ, ಎವ್ರಿ ಒನ್ ಹ್ಯಾವ್ ದೇ, ಅವರದೇ ಆದ ವಿಶೇಷತೆ ಇರುತ್ತದೆ. ಎವ್ರಿ ಒನ್ ವಿಲ್ ಬಿ ಯುನಿಕ್, ಎವ್ರಿ ಒನ್ ವಿಲ್ ಹ್ಯಾವ್ ದೇ ಓನ್ ಕೇಪಬಿಲಿಟೀಸ್. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು. ಯು ಬೋತ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ಇನ್ ಫ್ಯೂಚರ್ ಆಲ್ಸೋ ರಿಮೇನ್ ಗುಡ್ ಫ್ರೆಂಡ್ಸ್. ಮುಂದೆಯೂ ಹಾಗೆ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ. ಎಂಜಾಯ್ ದ ಫ್ರೂಟ್ಸ್ ಹ್ಯಾಪಿನೆಸ್ ಆಫ್ ಬೀನ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಸ್ಟೇ ಆ್ಯಂಡ್ ಲೀವ್ ಟುಗೆದರ್. ಹಂಚಿಕೊಂಡು ಮೀನ್ ಶೇರ್, ಬಾಳಿರಿ ಅಂದರೆ ಲೀಡ್ ದ ಲೈಫ್ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ದೇ ವಿಲ್ ಕನ್ವೆ ದೇ ಥ್ಯಾಂಕ್ಸ್. ಧನ್ಯವಾದ ಅಂದರೆ ಥ್ಯಾಂಕಿಂಗ್. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ದೆನ್ ದೇ ಬೋತ್ ಬಿಕೇಮ್ ಅಗೇನ್ ಅ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ದೇ ಲಿವ್ಡ್ ಹ್ಯಾಪಿಲಿ. ಖುಷಿ ಅಂದರೆ ಹ್ಯಾಪಿ.
So moral of the story, ಗೆಳೆತನ ಸಹ ಬಾಳ್ವೆಗೆ ಸೋಪಾನ. We should be good friendship leads to good life. Okay, this is what the life should be. You should not be egoistic or proud, too much boasting. All are equal. So you might have understood now what the story is about, right? um, in the next video I'll be going through the exercise activity. Thank you so much.